ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ನೀರು ದೋಸೆ. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಬೆಳ್ತಿಗೆ ಅಕ್ಕಿ 1 ಕಪ್ಪು, ತೆಂಗಿನಕಾಯಿ ತುರಿ ಅರ್ಧ ಕಪ್ಪು. ಈಗ ನೆನೆಸಿಟ್ಟ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ತುರಿ, ಉಪ್ಪು. ಈಗ ಅದನ್ನು ರುಬ್ಲಿಕ್ಕೆ ಹಾಕೋಣ. ರುಬ್ಬಿ ಆಗಿದೆ. ಈಗ ಅದನ್ನು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಕಾವಲಿಯನ್ನು ಬಿಸಿಯಾಗಲಿಟ್ಟಿದ್ದೇನೆ. ಕಾವಲಿ ಚೆನ್ನಾಗಿ ಬಿಸಿಯಾದ ನಂತರವೇ ಅದಕ್ಕೆ ದೋಸೆ ಬ್ಯಾಟರನ್ನು ಹಾಕ್ಕೊಳ್ಬೇಕು. ದೋಸೆ ಬ್ಯಾಟರ್ ಇಷ್ಟು ತೆಳ್ಳಗಿರಬೇಕು. ಈಗ ಅದನ್ನು ಕಾವಲಿಗೆ ಹಾಕ್ತಾ ಇದ್ದೇನೆ. ದೋಸೆ ಹಿಟ್ಟನ್ನು ಕಾವಲಿಗೆ ಹಾಕಿದ ನಂತರ ಅದನ್ನು ತಿರುಗಿಸ್ಕೊಳ್ಬೇಕು. ಆಗ ದೋಸೆ ಬ್ಯಾಟರ್ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ. ಇದರಿಂದ ತೆಳುವಾಗಿ ಬರುತ್ತೆ ದೋಸೆ. ಈಗ ದೋಸೆಯನ್ನು ಕಾಯಲು ಬಿಡೋಣ. ಈಗ ದೋಸೆ ಕಾದಿದೆ. ಅದನ್ನು ತೆಗೆದು ಪ್ಲೇಟಿಗೆ ಹಾಕೋಣ. ಇಲ್ಲಿ ನಾನು 1 ದೋಸೆ ಈಗ ಮಾಡಿದ್ದೇನೆ. ಇದನ್ನು ಈಗ ಪ್ಲೇಟಿಗೆ ಹಾಕೋಣ. ನೀರು ದೋಸೆಯನ್ನು ಮಾಡಲಿಕ್ಕೆ ರಿಕ್ವೆಸ್ಟ್ ಇತ್ತು, ಹಾಗೆ ನಾನು ಮಾಡಿ ತೋರಿಸ್ತಾ ಇದ್ದೇನೆ. ಈಗ ಇನ್ನೊಂದು ದೋಸೆಯನ್ನು ಮಾಡಲಿಕ್ಕೆ ಹಾಕೋಣ. ಇಲ್ಲಿ ನೀವು ಕಬ್ಬಿಣದ ಕಾವಲಿಯನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ನಾನ್ ಸ್ಟಿಕ್ ಕಾವಲಿಯಲ್ಲಿ ಹಾಕ್ತಾ ಇದ್ದೇನೆ. ದೋಸೆ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ದೋಸೆಗೆ ಎಣ್ಣೆ ಹಾಕಲಿಲ್ಲ. ನಿಮಗೆ ಬೇಕಿದ್ದರೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಬೋದು. ಈಗ ದೋಸೆ ಕಾದಿದೆ. ಅದನ್ನು ಪ್ಲೇಟಿಗೆ ತೆಗೆಯೋಣ. ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.